ಬಿಬಿ ಸಕೀನಾ ಅವರು ಬಂದ್ರು. ಅಯ್ಯ ಅಪ್ಪ ಜಾನ್, ಬಿಬಿ ಸಕೀನಾ 9 ವರ್ಷದ ಹುಡುಗಿ. ಬಿಬಿ ಸಕೀನಾ ಬಿಬಿ ಜೈನಬಿನ ಮಗಳಿವು. ಬಿಬಿ ಸಕೀನಾ 9 ವರ್ಷರು. ಮನೆಯಲ್ಲಿ ಬಂದು ಏನ್ ನೋಡ್ತಾರೆ, ಹಜರತಿ ಅಲಿ ಅಬ್ಬಾಸ್ ಅವರು ಹೊರಗಡೆ ಬನ್ನಿ ಅಂತಾರ. ಕಾಲು ಹಿಡಿದು ಕೇಳಿದ್ರು, ಅಯ್ಯ ಅಬ್ಬಾಸ್, ಐ ಚಾಚಾ ಜಾನ್, ಚಾಚಾ ಜಾನ್ ನೀರ್ ಯಾರು ಕುಡಿಸೋದಿಲ್ಲ ನನ್ಗೆ? ಚಾಚಾ ಜಾನ್ ನೀರ್ ಕುಡಿಸ್ರಿ ಚಾಚಾ ಜಾನ್. ಚಾಚಾ ಜಾನ್ ನನ್ಗೆ ನೀರ್ ಕುಡಿಸೋದಿಲ್ಲ ನೀವು? ಚಾಚಾ ಜಾನ್ ನೀರ್ ತಂದು ಕೊಡಂಗಿಲ್ಲ ನೀವು? ಚಾಚಾ ಜಾನ್ 1 ದಿನ ಇಲ್ಲ ಚಾಚಾ ಜಾನ್, 3 ದಿನ ಆಯ್ತು ಚಾಚಾ ಜಾನ್, 3 ದಿನ ತನಕ ನಾನು ನೀರ್ ಕುಡಿದಿಲ್ಲ ಚಾಚಾ ಜಾನ್, ಏನಾದ್ರೂ ನೀರ್ ಕುಡಿ ಚಾಚಾ ಜಾನ್. ಹಜರತಿ ಅಬ್ಬಾಸ್ ಬಿಬಿ ಸಕೀನಾಗ ಹೇಳಿದ್ರು. ಬಿಬಿ ಸಕೀನಾಗ 9 ವರ್ಷ ಹುಡುಗಿ. ಐ ಸಕೀನಾ ನಾನು ಹೋಗುತ್ತೇನೆ, ಐ ಸಕೀನಾ ನೀರು ತರುತ್ತೇನೆ, ಐ ಸಕೀನಾ ನಾನು ನೀರು ಕುಡಿಸುತ್ತೇನೆ, ಐ ಸಕೀನಾ ನಾನು ಹೋಗಿ ನೀರು ತಗೊಂಡು ಬಂದು ನಿನ್ಗೆ ನಾನು ಕೊಡ್ತೇನೆ, ಐ ಸಕೀನಾ ನೀ ಭಯ ಪಡ್ಕೋಬೇಡ, ಐ ಸಕೀನಾ ನಾನ್ ನೀರು ತಗೊಂಡು ಬರ್ತೇನೆ. ಹಜರತಿ ಅಬ್ಬಾಸ್ ಅವರು ಆ ಚರ್ಮದ ಬಾಟ್ಲಿ ತಗೊಂಡು, ಕಡಗ ತಗೊಂಡು ಕುದುರೆ ಮೇಲೆ ಕುಂತು ಆ ನೆಹರೆ ಫುರಾತ್, ಆ ಹಳ್ಳ ಏನಿತ್ತು ನೀರಿನ ಹಳ್ಳ ಕಡೆ ಓಡಿ ಹೋದ್ರು ಕುದುರೆ ತಗೊಂಡು. ಎಲ್ಲಾರು ಸೇನೆಗಳು ಹಳ್ಳನ ಸಮೀಪ ನಿಂತಿದ್ರು. ಹಜರತಿ ಅಬ್ಬಾಸ್ ಎಲ್ಲಾ ಸೇನೆಗಳಿಗೆ ಕೊಲೆ ಮಾಡ್ಕೊಂತ ನೀರಿನ ಸಮೀಪ ಹೋದ್ರು. ಹೋಗಿದ ನಂತರ ನೀರಿನ ಸಮೀಪ ಹೋಗಿದ್ದಾರೆ. ಆ ಚರ್ಮದ ಬಾಟ್ಲಿಯಲ್ಲಿ ನೀರು ತುಂಬಿಕೊಳ್ಳ ಕುಂತಿದ್ದಾರೆ. ಅಲ್ಲಾ, 3 ದಿನ ತನಕ ನೀರು ಕುಡಿದಿಲ್ಲ ರೀ. ಇವತ್ತು ನಾವು ರೋಜಾ ಇದ್ದರೆ ಬೆಳಗಿನ ಸಾಯಂಕಾಲ ತನಕ ನಾವು ಸಾಯಂಕಾಲ ಹೇಗೆ ಆಗುತ್ತದೆ, ಮೊದ್ಲಿಗೆ ನಮ್ಗೆ ಊಟ ಬೇಡ, ಮೊದ್ಲಿಗೆ ನಮ್ಗೆ ಸಮೋಸ ಬೇಡ, ಮೊದ್ಲಿಗೆ ನಮ್ಗೆ ಬಾಳೆಹಣ್ಣು ಬೇಡ, ನಮ್ಗೆ ಸೇಬು ಹಣ್ಣು ಬೇಡ, ಮೊದ್ಲಿಗೆ ಏನ್ ಬೇಕು, ನಮ್ಗೆ ನೀರು ಬೇಕು. ಬರೇ 1 ದಿನ ರೋಜಾ ಇದ್ದಿದ ನಂತರ ನಮ್ಗೆ ನೀರು ಬೇಕು ಅಂತ ಅಂತೀವಿ. ಹಜರತ್ ಇಮಾಮಿ ಹುಸೇನ್ ಮನೆಯವರು 3 ದಿನ ತನಕ ನೀರು ಕೊಡ್ತಿದ್ದಿಲ್ಲ. ಹಜರತ್ ಅಬ್ಬಾಸ್ ನೀರಿನ ಸಮೀಪ ಹೋದರು, ನೀರು ತುಂಬಿಕೊಂಡಿದ್ದ ನಂತರ ಆ ನೀರನ್ನು ಕೈಯಲ್ಲಿ ತಗೊಂಡು ಮನಸ್ಸಾಯ್ತು, ನಾನು ನೀರು ಕುಡಿಬೇಕು. ನೀರು ಸಮೀಪ ಹೋಗಿದಾರ, ಈಗ ನೀರು ಕುಡಿಬೇಕಾಗಿದ್ದಿಲ್ಲ, ಅವರು ನೀರು ಕುಡಿದಿಲ್ಲ. ಹೃದಯನಿಂದ ಧ್ವನಿ ಬಂತು, ಅಯ್ಯ ಅಬ್ಬಾಸ್, ಅಲ್ಲಿ ಹಜರತೆ ಇಮಾಮಿ ಹುಸೇನ್ ಅವ್ರು ನಿರಾಸೆ ಆಗಿದಾರ. ಹಜರತೆ ಬಿಬಿ ಸಕೀನಾ ಅವ್ರು ನೀರು ಕುಡಿದಿಲ್ಲ, ಮನೆಯಲ್ಲಿರುವ ಯಾರು ನೀರು ಕುಡಿದಿಲ್ಲ, ನೀವು ಹೇಗೆ ನೀರು ಕುಡಿತೀರಾ? ಬೇಡ. ಹಜರತೆ ಅಬ್ಬಾಸ್ ಅವ್ರು ನೀರು ಕುಡಿದಿಲ್ಲ. ಆ ಚರ್ಮದ ಬಾಟ್ಲಿಯಲ್ಲಿ ನೀರನ್ನು ತುಂಬಿಕೊಂಡು ಹಜರತೆ ಅಬ್ಬಾಸ್ ಆ ಚರ್ಮದ ಬಾಟ್ಲಿ ಕೈಯಲ್ಲಿ ಹಿಡ್ಕೊಂಡು ಕುದುರೆ ಮೇಲೆ ಕುತ್ಕೊಂಡು ಹೊಳ್ಳಿ ಬರಾಕ್ ಕುಂತಿದ್ರು. ಎಷ್ಟು ಸೇನೆಗಳು ಸಮೀಪ ಬರ್ತಿದ್ರು. ಎಲ್ಲಾ ಸೇನೆಗಳಿಗೆ ಕೊಲೆ ಮಾಡ್ಕೊಂತ ಹಜರತಿ ಅಬ್ಬಾಸ್ ಬರಾಕ್ ಕುಂತಿದ್ರು. ಒಬ್ಬೊಬ್ರು ಸೇನೆಗಳು ಬರ್ತಿದ್ರು. ಎಲ್ಲಾರು ಏನ್ ಹೇಳ್ತಿದ್ರು, ಶಿಮರ್ ವದರ್ ಹೇಳಿದ, ನೀರು ಇಮಾಮಿ ಹುಸೇನ್ ಅವರು ಮನಿ ತನಕ ಹೋಗಬಾರ್ದು, ಅಲ್ಲಿ ಹೋಗಿದ್ರೆ ಮತ್ತು ಯಾರು ಉಳಿಯುವುದಿಲ್ಲ, ನೀರು ಮೊದ್ಲಿಗೆ ನಾವು ಮುಟ್ಟಿಸಬಾರ್ದು. ಅಲ್ಲಾ, ಒಬ್ಬ ಸೈನಿಕ ಸಮೀಪ ಬಂದ. ಅಲ್ಲಾಹು ಅಕ್ಬರ್. ಹಜರತಿ ಅಬ್ಬಾಸ್ ರದಿ ಅಲ್ಲಾಹು ತಆಲಾ ಯಾ ಕೈಯಲ್ಲಿ ಚರ್ಮದ ಬಾಟ್ಲಿ ಹಿಡಿದಿದ್ರು ಅದೇ ಕೈಗೆ ಕಟ್ ಮಾಡಿದ್ರು. ಅದೇ ಕೈಗೆ ಹಜರತಿ ಅಬ್ಬಾಸ್ ಅವ್ರದ್ದು ಕೈಯನ್ನು ಕಟ್ ಮಾಡಿದ್ರು. ಹಜರತಿ ಅಬ್ಬಾಸ್ ಆ ಚರ್ಮದ ಬಾಟ್ಲಿ ಇನ್ನೊಂದು ಕೈಯಲ್ಲಿ ಇಟ್ಟುಕೊಂಡ್ರು. ಸ್ವಲ್ಪ ಹಗ್ಗ ಬಾಗಿಯಲ್ಲಿ ಹಿಡ್ಕೊಂಡಿದ್ದಾರೆ, ಸ್ವಲ್ಪ ಏನು ಹಗ್ಗ ಕೈಲಿ ಹಿಡ್ಕೊಂಡಿದ್ದಾರೆ. ಇನ್ನೊಬ್ಬ ಸೈನಿಕ್ ಬಂದ. ಹಜರತಿ ಅಬ್ಬಾಸ್ ಅವ್ರಿಗೆ ಇನ್ನೊಂದು ಕೈ ಕಟ್ ಮಾಡಿದ. ಅಲ್ಲಾ, ಮತ್ತು ಹಜರತಿ ಅಬ್ಬಾಸ್ ಅವ್ರು ಬಿಟ್ಟಿಲ್ಲ, ನಾನು ಮೊದ್ಲಿಗೆ ಮನೆಗೆ ಹೋಗ್ಬೇಕು, 9 ವರ್ಷದ ಹುಡುಗಿಗೆ ನೀರು ಕುಡಿಸಬೇಕು, 9 ವರ್ಷದ ಹುಡುಗಿಗೆ ವಚನ ಮಾಡಿ ಬಂದಿದ್ದೇನೆ, ಐಸಕ್ಕಿನಾ ನೀರು ತಗೊಂಡು ಬರುತ್ತೇನೆ, ಐಸಕ್ಕಿನಾ ನೀರು ಕೊಡುತ್ತೇನೆ, ಐಸಕ್ಕಿನಾ ಭಯ ಪಡ್ಕೋಬೇಡ, ನಾನ್ ತಗೊಂಡು ಬರುತ್ತೇನೆ ಅಂತ ಹಜರತಿ ಅಬ್ಬಾಸ್ ಹೇಳಿ ನೀರು ತಗೊಂಡು ಹೋಗೋದು ಏನೋ ಇಚ್ಛೆ ಇತ್ತು. ಕೈ 2 ಕಟ್ಟಾಗಿದೆ, ಆದ್ರೆ ನೀರಿನ ಬಾಟ್ಲಿ ಬಿಟ್ಟಿಲ್ಲ. ಹಾಗೆ ಕುದುರೆ ಒಳಸ್ಕೊಂಡು ಹೋಗುತ್ತಿರು. ಒಬ್ಬ ಸೈನಿಕ ಇನ್ನೊಬ್ಬ ಸೈನಿಕ ಬಂದಿದ ತಕ್ಷಣ ಏನ್ ಮಾಡಿದ್ದ, ಬಾಣ ತಗೊಂಡು ಹಜರತಿ ಅಬ್ಬಾಸಿನ ಮುಖದ ಮೇಲೆ ಕಣ್ಣಿಗೆ ಹೊಡಿಬಿಟ್ಟ. ಹಜರತಿ ಅಬ್ಬಾಸಿನ ಕಣ್ಣಿನ ಏನಿತ್ತು ಹೊರಗಡೆ ಬಂತು. ಹಜರತಿ ಅಬ್ಬಾಸ್ ಅವ್ರದ್ದು ಕಣ್ಣು ಹೊರಗಡೆ ಬಂತು. ಆದ್ರೆ ಹಜರತಿ ಅಬ್ಬಾಸ್ ಅವ್ರು ಹಿಂಸರ್ಗಿಲ್ಲ. ನಾನ್ ನೀರು ಮುಟ್ಟಿಸ್ಬೇಕು, ನೀರು ಕೊಡಬೇಕು. 10ನೇ ದಿನದಲ್ಲಿ ಆಗಿದ್ದು ಘಟನೆ ಇವತ್ತು ನಮ್ಮ ಮುಸಲ್ಮಾನ್ ಜನರು ನೆನಪು ಮಾಡಬೇಕಾಗಿತ್ತು. ನಮ್ಮ ಮುಸಲ್ಮಾನ್ ಜನರು ಯೋಚನೆ ಮಾಡಬೇಕಾಗಿತ್ತು, ನಾವು ಏನು ಮಾಡಕ್ ಹೊಂದಿದ್ದೀವಿ. ಇವ್ರಿಗೆ ಹಜರತಿ ಇಮಾಮಿ ಹುಸೇನ್ ಅವ್ರ ಪ್ರೀತಿ ಬಗ್ಗೆ ಸ್ವಲ್ಪ ವಿಶ್ವಾಸ ಇವ್ರ ಮೇಲೆ ಇಲ್ಲ. ಇವ್ರಿಗೆ ಸ್ವಲ್ಪ ಇಮಾಮಿ ಹುಸೇನ್ ಮೇಲೆ ನೆನಪಿಲ್ಲ. ಇವ್ರ ಒಳಗೆ ಯಾವ್ದು ಪ್ರೀತಿ ತುಂಬಿದೆ, ಕೊಬ್ಬರಿ ಬಟ್ಲ, ಬೆಲ್ಲ, ಸಕ್ರಿ, ಗೋಧಿ, ಜೋಳ, ಜನರಿನ ದುಡ್ಡು. ಅಲ್ಲೇ ಕರ್ಬಲಾ ಮೈದಾನದಲ್ಲಿ ಸಂಪತ್ತಿಗಾಗಿ ಹೊಡೆದಾಡಿದ್ರು ಯಜೀದ್ಗಳು. ಬರೀ ಸಂಪತ್ತಿಗಾಗಿ, ದುಡ್ಡಿಗಾಗಿ ಅವರು ಕೊಲೆ ಮಾಡಕ್ ಬಂದಿದ್ರು. ಇವರು ಅದನ್ನೇ ಮಾಡಾಕ್ತಾರೆ. ಪ್ರಪಂಚದಲ್ಲಿ ಸ್ವಲ್ಪ ಜನರು ಇದೇ ಕೆಲಸ ಮಾಡಕ್ ಕುಂತಿದಾರ. ಹಜರತಿ ಅಬ್ಬಾಸ್ ಆದ್ರೆ ನೀರಿನ ಬಾಟ್ಲಿ ಬಿಟ್ಟಿಲ್ಲ. ಆ ನೀರಿನ ಬಾಟ್ಲಿ ತಗೊಂಡು ಮತ್ತೆ ಓಡಾಡಕ್ ಕುಂತಿದ್ರು, ಕುದುರೆ ಓಡ್ಸಾಕ್ ಕುಂತಿದ್ರು. ಒಬ್ಬ ಯಜೀದ್ ಬಂದು ಏನ್ ಮಾಡಿದ್ದ, ಸೇನಿಗೆ ಬಂದು ಬಾಣ ತಗೊಂಡು ಹಜರತಿ ಅಬ್ಬಾಸ್ ಅವ್ರದ್ದು ನೀರಿನ ಬಾಟ್ಲಿ ಮಾಡಿ ಹೊಡಿಬಿಟ್ಟ. ಹೇಗ ನೀರಿನ ಬಾಟ್ಲಿ ಮೇಲೆ ಹೊಡಿಬೇಕಾಗಿತ್ತು. ಹಜರತಿ ಅಬ್ಬಾಸ್ ಚಿರಾರಿ ಹೇಳಿದ್ರು, ನಾಯಿ, ಇನ್ನು 4 ಬಾಣ ನನ್ನ ಮೇಲೆ ಹೊಡೆದಿದ್ರೆ ನಾನು ಸಹಸ್ಕೊಂತಿದ್ಯಾ, ಈ ಬಾಟ್ಲಿಗೆ ಎದಕ್ಕೆ ನೀರು ತಗೊಂಡು ಬಾಣ ತಗೊಂಡು ಹೊಡೆದಿದ್ಯಾ? ಹೇಗೆ ಬಾಣ ತಗೊಂಡು ನೀರಿನ ಬಾಟ್ಲಿಗೆ ಹೊಡಿಬೇಕು? ಇಡೀ ನೀರು ಸೋರಿ ತಳಗೆ ಬೀಳಾಕುಂತಿತ್ತು.
ಹಜರತ್ ಅಬ್ಬಾಸ್ ತಕ್ಷಣ ತಳಗೆ ಬಿದ್ದರು. 2 ಕೈ ಕಟ್ಟಾಗಿದೆ, ಇಡೀ ದೇಹ ಮೇಲೆ ಬಹಳ ಚುಚ್ಚಿದೆ. ಹಜರತ್ ಇಮಾಮಿ ಹುಸೇನ್ ಮನೆಯಿಂದ ಓಡಿ ಬಂದರು. ನನ್ನ ತಮ್ಮ ಅಬ್ಬಾಸ್, ನನ್ನ ಅಬ್ಬಾಸ್, ನಾ ಬರಾ ಕೂತಿದ್ದೇನೆ. ಹಜರತ್ ಅಬ್ಬಾಸಿನ ಸಮೀಪ್ ಈ ರೀತಿ ಹಜರತ್ ಇಮಾಮಿ ಹುಸೇನ್ ಓಡಿ ಬಂದರು. ಅವ್ರ ತಲೆ ಮೇಲೆ ಕಟ್ಕೊಂಡಿದ್ದ ಅಮಾಮ ಶರೀಫ್, ಇಡೀ ಅಮಾಮ ಶರೀಫ್ ಕುಚ್ಚಿತ್ತು. ಆ ರೀತಿ ಹಜರತ್ ಇಮಾಮಿ ಹುಸೇನ್ ಓಡಿ ಬಂದರು. ತಕ್ಷಣ ಓಡಿ ಬಂದಿದ ನಂತರ ಹಜರತ್ ಇಮಾಮಿ ಹುಸೇನ್ ಹಜರತ್ ಅಬ್ಬಾಸ್ ಅವ್ರದ್ದು ತಲೆಯನ್ನು ತನ್ನ ತೊಡಿ ಮೇಲೆ ಇಟ್ಕೊಂಡ್ರು. ಅಲ್ಲಾಹು ಅಕ್ಬರ್. ಹಜರತ್ ಅಬ್ಬಾಸ್ ಹೇಳಿದ್ರು, ಅಣ್ಣ ನನ್ಗೆ ಮನೆ ಸಮೀಪ ಕರ್ಕೊಂಡು ಹೋಗ್ಬೇಡ ಅಣ್ಣ, ನನ್ನ ಇಚ್ಛೆ ಇದೆ ಅಣ್ಣ, ನನ್ನ 2 ಇಚ್ಛೆ ಇದೆ ಅಣ್ಣ. ಮೊದ್ಲೇ ಇಚ್ಛೆ ನನ್ನ ಏನಿದೆ ಅಯ್ಯಣ್ಣ, ಮೊದ್ಲೇ ಇಚ್ಛೆ ನನ್ನ ಕಣ್ಣಿನ ಮೇಲೆ ಏನು ಬಾಳ ತಂದು ಹೊಡೆದಿರಲ್ಲ ಅಣ್ಣ, ಆ ಬಾಳ ನಿಮ್ಮ ಕೈನಿಂದ ತೆಗಿಯಣ್ಣ, ಯಾಕೆಂದ್ರೆ ನಿಮ್ಮ ಮುಖ ನಾನು ನೋಡ್ಬೇಕು. ಹಜರತ್ ಅಬ್ಬಾಸ್ ಹೇಳಾಕುತ್ತಿದಾರ್ರಿ, ಇವತ್ತು ಬರೀ 1 ಮುಳ್ಳು ಚುಚ್ಚಿದ್ರೆ ನಾವು ಸರಿಯಾಗಿ ನಿದ್ದೆ ಮಾಡಂಗಿಲ್ಲ. ನಮ್ಮ ಕೈನಿಂದ ಮುಳ್ಳು ತೆಗಿಯೋದಕ್ಕೆ ನಮ್ಮ ಕಡೆ ಯೋಗ್ಯತೆ ಶಕ್ತಿ ಇಲ್ಲ. ಬೇರೆ ಏನಾದ್ರೆ ಅವ್ರು ಮುಳ್ಳು ತೆಗಿಯಾಕ್ ಕುಂತಿದ್ದಾರಂದ್ರೆ ನಾವು ತಡ್ಕೊಳ್ಳೋದಿಲ್ಲ. ಮೊದಲಿಗೆ ನಾವು ನೂನಿಂದ ಏನ್ ಮಾಡ್ತೀವಿ, ಒದರತಿರ್ತೀವಿ. ಹಾಗಾಗಿ ತೆಗಿರಿ, ಹುಷಾರಾಗಿ ತೆಗಿರಿ ಅಂತ ನಾವು. ಹಜರತ್ ಅಬ್ಬಾಸಿನ ಕಣ್ಣಿನ ಮೇಲೆ ಮುಳ್ಳು ಇಲ್ಲ, ಬಾಣ ಚುಚ್ಚಿದಿತ್ತು ಬಾಣ. ಹಜರತ್ ಇಮಾಮ್ ಹುಸೇನ್ ಬಾಣ ತೆಗೆದ ನಂತರ ಅಲ್ಲಾಹು ಅಕ್ಬರ್ ಮುಖದ ಧೂಳುವನ್ನು ಒರೆಸಿದ್ರು. ಹಜರತ್ ಅಬ್ಬಾಸ್ ಇಮಾಮಿ ಹುಸೇನ್ ಅವ್ರದ್ದು ಮುಖವನ್ನು ನೋಡಿದ್ರು. ಅಲ್ಲಾಹ್ 2ನೇ ಇಚ್ಛೆ ಹೇಳಿದ್ರು, ನನ್ನ ಅಣ್ಣ, ಹುಸೇನ್, ನನ್ನ ದೇಹ ಇಲ್ಲೇ ಬಿಟ್ಟು ಹೋಗ್ರಿ, ನನ್ನ ದೇಹ ಮನೆ ಕಡೆ ತಗೊಂಡ್ ಹೋಗ್ಬೇಡ್ರಿ ಅಣ್ಣ, ನನ್ನ ದೇಹ ಮನೆ ಕಡೆ ತಗೊಂಡ್ ಹೋಗ್ಬೇಡ್ರಿ. ಏಕೆ ಅಬ್ಬಾಸ್, ಏಕೆ ತಗೊಂಡ್ ಹೋಗ್ಬಾರ್ದು? ಅಣ್ಣ, ನಾನು ಮನೆಯಲ್ಲಿ 9 ವರ್ಷದ ನನ್ನ ಮಗಳಿಗೆ ನಾನು ವಚನ ಮಾಡಿ ಬಂದಿದ್ದೇನೆ. ಬಿಬಿ ಸಕೀನಾ ನಾನು ವಚನ ಮಾಡಿ ಬಂದಿದ್ದೇನೆ. ಸಕೀನಾ, ನೀರ್ ತಗೊಂಡ್ ಬರುತ್ತೇನೆ, ನೀರ್ ಕುಡಿಸುತ್ತೇನೆ. ಮಿನ್ನಾ, ಬಿಬಿ ಸಕೀನಾ, ನೀರ್ ತಗೊಂಡ್ ಬರಾಕ್ ಕುಂತಿದ್ದೇನೆ. ಸಕೀನಾ, ನಾನ್ ತಗೊಂಡ್ ಬರ್ತೀನಿ ಸಕೀನಾ ಅಂತ ನಾನು ಹೇಳಿ ಬಂದಿದ್ದೇನೆ. ನಾನು ಖಾಲಿ ಕೈರಿಂದ ಮನೆಯಲ್ಲಿ ಹೋಗಿದ್ರೆ ಬಿಬಿ ಸಕೀನಾ ನನಗೆ ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕು? ಹಜರತ್ ಅಬ್ಬಾಸ್ ಹೇಳಕ್ ಕುಂತಿದ್ರು, ನಾನು ಏನು ಉತ್ತರ ಕೊಡಬೇಕು, ಏನು ಉತ್ತರ ಕೊಡಬೇಕು? ಅಲ್ಲಾಹು ಅಕ್ಬರ್. ಇಂತಹ ಘಟನೆ 15 ದಿನದಲ್ಲ ಆತ್ರಿ. ಇವತ್ತು ಇವ್ರು ರೋಜಾ ಇರಂಗಿಲ್ಲ, ಏನಿರಂಗಿಲ್ಲ. ಇವತ್ತು ಎಷ್ಟು ಹಲವಾರು ತಪ್ಪು ಕೆಲಸ ಮಾಡಕ್ ಕುಂತಿದಾರ. ಇಷ್ಟು ಹೇಳಿ ಹಜರತ್ ಅಬ್ಬಾಸ್ ಅವರು ಕಣ್ಣು ಬಂದ್ ಮಾಡಿದ್ರು. ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಲಾಸ್ಟ್ ಹಜರತ್ ಝೈನುಲ್ ಆಬಿದೀನ್ ಬಂದ್ರು. ಹಜರತ್ ಝೈನುಲ್ ಆಬಿದೀನ್ ಅವರಿಗೆ ಯುದ್ಧದಲ್ಲಿ ಕಳಿಸಿಲ್ಲ ಇಮಾಮ್ ಹುಸೇನ್ ಅವರು. ಲಾಸ್ಟ್ ಕೊನೆಯಲ್ಲಿ ಹಜರತ್ ಇಮಾಮ್ ಹುಸೇನ್ ರೆಡಿಯಾಗಿ ಕುದುರೆ ಮೇಲೆ ಹೇಗೆ ಕುದುರೆ ಬೇಕಾಗಿತ್ತು ಕುಂತಿದ ನಂತರ ಜುಲ್ಜನ, ಕುದುರೆ ಹೆಸರು ಜುಲ್ಜನ ಇತ್ತು. ಅಲ್ಲಾಹು ಅಕ್ಬರ್. ಕುದುರೆ ಮೇಲೆ ಕುಂದ್ರದ ಮುಂಚೆ ಹಜರತ್ ಬಿಬಿ ಸಕೀನಾ ಓಡಿ ಬಂದು, ಅಪ್ಪಾಜಿ, ಮಾಮು ಜಾನ್, ಅಪ್ಪಾಜಿ, ಮಾಮು ಜಾನ್, ನನ್ನ ಚಿಕ್ಕವಾದ ತಮ್ಮ ಅಲ್ಲಿ ಅಸ್ಗರ್ ನೀರು ಕೇಳಾಕ್ ಕುಂತಿದ್ದಾನೆ, ಅಳಾ ಕುಂತಿದ್ದಾನೆ. ಅಪ್ಪಾಜಿ, ಏನಾದ್ರೆ ನೀರ್ ತಗೊಂಡು ಬಿಟ್ಕೊಡ್ರಿ ಅಪ್ಪಾಜಿ. ಹಜರತ್ ಇಮಾಮಿ ಹುಸೇನ್ ಒಳಗಡೆ ಬಂದರು. ಬಂದಿದ ನಂತರ ಉಮ್ಮೆ ಲೈಲಾಗೆ ಕೇಳಿದ್ರು, ಉಮ್ಮೆ ಲೈಲಾ, ಏನಾಗಿದೆ? ಎದಕ್ಕೆ ಅಳಾ ಕುಂತಿದೆ ಮಗು? ಸುಮ್ನೆ ಮಾಡಿಸು, ಈ ರೀತಿ ಅಳಸಬೇಡ, ನನ್ನ ಮಗನಿಗೆ ಈ ರೀತಿ ಅಳಸಬೇಡ ಉಮ್ಮೆ ಲೈಲಾ. ಹಜರತ್ ಉಮ್ಮೆ ಲೈಲಾ ಏನ್ ಹೇಳಿದ್ರು, ಹುಸೇನ್, ನನ್ನ ಮಗು ಹಾಲು ಮನಿ ಕೇಳಾಕ್ ಕುಂತಿದೆ. 3 ದಿನ ತನಕ ನಾನು ಊಟ ಮಾಡಿಲ್ಲ. ಹುಸೇನ್, 3 ದಿನ ತನಕ ನಾನು ನೀರು ಕುಡಿದಿಲ್ಲ. ನನ್ನ ಎದೆಯಲ್ಲಿ ಎಷ್ಟು ದಿನ ಹಾಲಿತ್ತು ನಾನು ಅಷ್ಟು ದಿನ ಕುಡಿಸಿದ್ದೀನಿ. ನನ್ನ ಇಡೀ ಎದೆನೆ ಒಣಗಿ ಹೋಗಿದೆ, ಎದೆಯಲ್ಲಿ ಹಾಲಿಲ್ಲ. ಹುಸೇನ್, ಹೋಗ್ರಿ ಸ್ವಲ್ಪ ಯಜೀದ್ ಕಡೆ ನನ್ನ ಮಗುಗೆ ತಗೊಂಡು ಹೋಗಿ ನೀರ್ ಕೇಳಿ ಹೋಗ್ರಿ ಅಂದ್ರು. ಹಜರತ್ ಉಮ್ಮೆ ಲೈಲಾ ಅವ್ರು ಹೇಳಿದ್ರು, ಹೋಗಿ ನೀರ್ ಕೇಳಿ ಹೋಗ್ರಿ, ಸ್ವಲ್ಪ ನೀರು ತಗೊಂಬ ಹೋಗ್ರಿ. ಎಷ್ಟು ತಿಂಗಳದು ಮಗು? ಬರೀ 6 ತಿಂಗಳದು ರೀ, 6 ತಿಂಗಳದ ಮಗು. ಇವತ್ತು ನಮ್ಮ ಮಕ್ಕಳು ಇವತ್ತು ಮನೆಯಲ್ಲಿ ಬರೀ 6 ತಿಂಗಳದು ಚಿಕ್ಕವಾದ ಮಗು ಬಂದಿದ್ರೆ ಆ ಮಗುವಿನ ಮುಖಾನ ನೋಡ್ತೀವಿ, ಮಗುವಿನ ಕೈ ನೋಡ್ತೀವಿ, ಕಾಲು ನೋಡ್ತೀವಿ, ಮುಖದ ಮೇಲೆ ಮುತ್ತು ಕೊಡ್ತೀವಿ, ಕೈಗೆ ಮುತ್ತು ಕೊಡ್ತೀವಿ ನಾವು. ಯಾವುದೇ ಜಗ ಸಿಗ್ತೈತಿ ಆಟ ಆಡ್ಸೋದ್ರೆ ನಾವು ಎಲ್ಲಾ ಜಗದ ಮೇಲೆ ಮುತ್ತು ಕೊಟ್ಟು ನಾವು ಮಕ್ಕಳಿಗೆ ಆಟ ಆಡಿಸ್ತೀವಿ. ನಾವು ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ. ಹಜರತ್ ಇಮಾಮಿ ಹುಸೇನನ ಚಿಕ್ಕ ಮಗು ರೀ, 6 ತಿಂಗಳದ ಮಗು, 3 ದಿನ ತನಕ ಹಾಲುವನ್ನು ಕೊಡ್ತಿದ್ದಿಲ್ಲ. ಹಜರತ್ ಇಮಾಮಿ ಹುಸೇನ್ ತಾಯಿಯ ಮಾತು ಕೇಳಿ, ಉಮ್ಮೆ ಲೈಲಾ ಒಂದು ಮಾತು ಕೇಳಿ ತನ್ನ ಸ್ವಂತ ಮಗುಗೆ ಅಲ್ಲಿ ಅಸ್ಗರ್ ಅವರಿಗೆ ಕೈಯಲ್ಲಿ ತಗೊಂಡು ಬಂದು ಹೊರಗಡೆ ಬಂದರು. ಬಂದಿದ ನಂತರ ಈ ರೀತಿ ನೀರ್ ಕೇಳಿದ್ರು. ಯಜೀದ್ಗಳು ನೀರ್ ಕೊಡ್ರಿ, ಯಜೀದ್ಗಳು ನೀರ್ ಕೊಡ್ರಿ, ನನ್ಗೆ ಬೇಡ, ನನ್ನ ಮಗುವಿಗೆ ನೀರ್ ಕೊಡ್ರಿ. ನಿಮ್ಮ ದ್ವೇಷ, ನೀವು ಶತ್ರುಗಳಾಗಿ ಬಂದಿದ್ದೀರಾ, ದುಶ್ಮನ್ ಏನಿದೆ ನನ್ನ ಜೊತೆ ಇದೆ, ನನ್ನ ಮಗುವಿನ ಜೊತೆ ಏನಿಲ್ಲ. ಈ ಮಗು ಮಾತಾಡೋದಿಲ್ಲ, ಈ ಮಗುವಿನಿಂದ ಏನು ತಪ್ಪಾಗಿಲ್ಲ, ಈ ಮಗು ಬರೀ ನೀರ್ ಕೇಳಕ್ ಕುಂತಿದೆ, ನೀರ್ ಕೊಡಿ ಸಾಕು ಅಷ್ಟೇ. ಆ ಎಲ್ಲಾರು ಶಮರ್ ಮತ್ತು ಅಮ್ರ ಯಜೀದ್ಗಳು ಏನ್ ಹೇಳಿದ್ರು, ಇಮಾಮಿ ಹುಸೇನ್ ಮಗನಿನ ಹೆಸರು ತಗೊಂಡು ಸ್ವಂತ ನೀರ್ ಕೇಳಕ್ ಕುಂತಿದ್ದಾನೆ, ಮನೆಯವರಿಗೆ ನೀರ್ ಕೇಳಕ್ ಕುಂತಿದ್ದಾನೆ ಅಂತ ಒದರಿ ಹೇಳಿದ್ರು. ಹಜರತ್ ಇಮಾಮಿ ಹುಸೇನ್ ಏನ್ ಹೇಳಿದ್ರು, ನಾನು ನನ್ಗಾಗಿ ನೀರ್ ಕೇಳಕ್ ಕುಂತಿಲ್ಲ, ಮಗನ್ಗಾಗಿ ನೀರ್ ಕೇಳಕ್ ಕುಂತಿದ್ದೀನಿ. ನನ್ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಈ ಮಗುಗೆ ತಗೊಂಡ್ ಹೋಗಿ ನೀರ್ ಕುಡಿಸ್ಕೊಂಬ ಹೋಗ್ರಿ, ನೀವೇ ತಗೊಂಡ್ ಹೋಗ್ರಿ. ಅಲ್ಲಾಹು ಅಕ್ಬರ್. ಒಬ್ಬ ಯಜೀದ್, ಒಬ್ಬ ಸೈನಿಕ ಒದರಿ ಹೇಳಿದ,
ಇಡೀ ಕುಟುಂಬದಲ್ಲಿ ಬರೀ ಒಂದೇ ಮಗು ಉಳಿದಿದೆ, ಬರೀ ಒಂದೇ ಮಗು ಉಳಿದಿದೆ. ಈ ಮಗುವಿನ ಎಲ್ಲಾ ಕೆಲಸ ನಾವು ಮುಕ್ತಾಯ ಮಾಡಿಬಿಡೋಣ. ಈ ಮಗುವನ್ನು ಮುಕ್ತಾಗಿದ್ರೆ ಮತ್ತು ಯಾರು ನೀರ್ ಕೇಳೋರಿಲ್ಲ ಮನೆಯಲ್ಲಿ, ಯಾರು ನೀರ್ ಕೇಳೋರಿಲ್ಲ, ಯಾರು ನೀರ್ ಕೇಳೋರಿಲ್ಲ. ಈ ಮಗುವಿನ ಕೆಲಸ ನಾವು ಮುಕ್ತಾಯ ಮಾಡಿಬಿಡೋಣ. ಚಿಕ್ಕವಾದ ಮಗುವಿನ ಮೇಲೆ ಕರುಣೆ ಬಂದಿಲ್ಲ ರೀ, ರಹೇಮ್ ಅನ್ನೋದು ಬಂದಿಲ್ಲ, ಪ್ರೀತಿ ಅನ್ನೋದು ಬಂದಿಲ್ಲ ಈ ಯಜೀದ್ಗಳಿಗೆ. ಆ 6 ತಿಂಗಳದ ಮಗು, ಅಲ್ಲಾಹ್ ಅಕ್ಬರ್, ತೇರಿ ನಸ್ಲೆ ಪಾಕ್ ಮೇ ಹೈ ಬಚ್ಚಾ ಬಚ್ಚಾ ನೂರ್ ಕಾ, ತೂ ಹೈ ಐನೆ ನೂರ್ ತೆರಾ ಸಬ್ ಗರಾನ ನೂರ್ ಕಾ. ನಮ್ಮ ಮಕ್ಕಳಿನ ಮುಖದ ಬೆಳಕು ನೋಡಿದಿರ ನಾವು ಎಷ್ಟು ಹುಚ್ಚರಾಗ್ತೀವಿ. ಅದು ಇಮಾಮೆ ಹುಸೇನಿನ ಮಕ್ಕಳಿನ ಬೆಳಕು ಎಷ್ಟಿರಬಹುದು. ಇಮಾಮೆ ಹುಸೇನಿನ ಮಕ್ಕಳಿನ ನಗು ಎಂತಹ ಒಳ್ಳೆವಾದ ನಗು ಇರಬಹುದು. ಹಜರತ್ ಇಮಾಮೆ ಹುಸೇನಿ ಎದೆಗೆ ಹಚ್ಕೊಂಡು ಬಂದು ಈ ರೀತಿ ಕೈವನ್ನು ಎಬಸಿ ನೀರ್ ಕೆಳಕ್ ಕುಂತಿದ್ರು. ಈ ರೀತಿ ಕೈವನ್ನು ಎಬಸಿ ನೀರ್ ಕೆಳಕ್ ಕುಂತಿದ್ರು. ಅಲ್ಲಾಹ್ ಅಕ್ಬರ್. ಒಬ್ಬ ಯಜೀದ್ ಸೈನಿಕ ಏನು ಮಾಡಿದ್ದ, 3 ಮುಖದ ಬಾಣ ರೀ, 1 ಮುಖದ ಬಾಣ ಅಲ್ಲ, 3 ಮುಖದ ಬಾಣ, 3 ಮುಖದ ಬಾಣ. ಹೇಗೆ ಆ ಬಾಣವನ್ನು ತಗೊಂಡು ಹಜರತ್ ಇಮಾಮೆ ಹುಸೇನ್ ಅವ್ರ ಕಡೆ ಹೇಗೆ ಬಗೆಬೇಕಾಗಿತ್ತು. ಇಮಾಮೆ ಹುಸೇನ್ ನೀರು ಕೇಳಕ್ ಕುಂತಿದ್ದಾರೆ. ಅವರು ನೀರು ಕೇಳಿಲ್ಲ, ಅವರು ನೀರು ಕೊಟ್ಟಿಲ್ಲ, ನೀರಿನ ಬದ್ಲಿ ಬಾಣ ಹೋಗಿದ್ರು. ಆ ಬಾಣ ಈ ರೀತಿ ಬಂತು, ಆ ಮಗುವಿನ ಕುತ್ತಿ ಮೇಲೆ ಚುಸ್ತು. ಅಲ್ಲಾಹ್ ಅಕ್ಬರ್. 6 ತಿಂಗಳದ ಮಗುವಿನ ಕುತ್ತಿ ಮೇಲೆ ಬಿತ್ತು ರೀ ಅದು. ಹಜರತ್ ಇಮಾಮೆ ಹುಸೇನ್ ತನ್ನ ಸ್ವಂತ ಮಗನಿಗೆ ಈ ರೀತಿ ಕೈಯಲ್ಲಿ ಹಿಡಿಕೊಂಡು ಅಲ್ಲಾಹ್ ಅಕ್ಬರ್ ಮಗುವಿನ ಮುಖ ನೋಡಕ್ ಕುಂತಿದ್ದಾರೆ. ಆ ಮಗುವಿನ ಕುತ್ತಿ ಮೇಲೆ ಬಿತ್ತಿರುವ ಏನು ಬಾಣ ಇದೆ, ಆ ಬಾಣದ ಎಲ್ಲಾ ರಕ್ತ ಇಮಾಮೆ ಹುಸೇನ್ ಮುಖದ ಮೇಲೆ ಬಿದ್ದಿದೆ. ಇಡೀ ಕೈ ರಕ್ತ ರಕ್ತ ಆಗಿದೆ. ಹಜರತ್ ಇಮಾಮೆ ಹುಸೇನ್ ತನ್ನ ಸ್ವಂತ ಮಗನ ಮುಖವನ್ನು ನೋಡಿ ಅಲ್ಲಾಹ್ ಅಳಾಕ್ ಕುಂತಿದ್ರು. ಯಾ ಅಲ್ಲಾಹ್, 6 ತಿಂಗಳದ ಮಗು, 6 ತಿಂಗಳದ ಮಗು, 6 ವರ್ಷದಲ್ಲ, 6 ವರ್ಷದಲ್ಲ, 60 ವರ್ಷದಲ್ಲ, 6 ತಿಂಗಳದ ಮಗು. 6 ತಿಂಗಳದ ಮಗು ಏನ್ ತಪ್ಪು ಮಾಡಿತ್ತು? 6 ತಿಂಗಳದ ಮಗುವಿನ ಏನ್ ತಪ್ಪಾಗಿತ್ತು? ಕರ್ಬಲಾನಲ್ಲಿ ಇಂತ ಘಟನೆ ಆಯ್ತು. ಇವತ್ತು ನಮ್ಮ ಮುಸಲ್ಮಾನ್ ಜನರಿಗೆ ಇದು ಏನು ಗೊತ್ತಿಲ್ಲ. ಬರೀ ಏನು ಗೊತ್ತಿದೆ? ಕುಣಿಯೋದು ಗೊತ್ತಿದೆ, ಏನು ಗೊತ್ತಿದೆ? ಡ್ಯಾನ್ಸ್ ಮಾಡೋದು ಗೊತ್ತಿದೆ, ಏನ್ ಗೊತ್ತಿದೆ? ನಮಾಜ್ ಬಿಟ್ಟು ಹಾರಾಡೋದು ಗೊತ್ತಿದೆ, ಏನು ಗೊತ್ತಿದೆ? ಶ್ರೀಮಂತರು ಬಂದರೆ ಅವ್ರಿಗೆ ಪಕ್ಕಕ್ಕೆ ಕುಂತು ಮತ್ತು ಮಜಾ ಮಾಡೋದು ಗೊತ್ತಿದೆ. ಇವತ್ತು ನಮ್ಮ ಮುಸಲ್ಮಾನ್ ಜನರಿಗೆ 10ನೇ ದಿನದಲ್ಲಿ ನಮಾಜ್ ಮಾಡೋದು ಗೊತ್ತಿಲ್ಲ. 10ನೇ ದಿನದಲ್ಲಿ ಇವ್ರು ಎಲ್ಲಾ ಜೀವನ ಚರಿತ್ರೆ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕನ್ನೋದು ಇವರಿಗೆ ಬುದ್ಧಿ ಇಲ್ಲ. 6 ತಿಂಗಳದ ಮಗುಗೆ ಕೈಯಲ್ಲಿ ಹಿಡ್ಕೊಂಡು ಹಜರತ್ ಇಮಾಮೆ ಹುಸೇನ್ ಹೇಗೆ ಮಗು ಕಡೆ ಮುಖ ಹೇಗೆ ದೃಷ್ಟಿ ಆಗಬೇಕಾಗಿತ್ತು. ಮಗು ಒಂದು ಸಾರಿ ಇಮಾಮೆ ಹುಸೇನಿನ ಮುಖ ನೋಡಿತ್ತು, ಅಳ ಕುಂತಿದೆ ಮಗು. ಇವತ್ತು ನಮ್ಮ ಮಕ್ಕಳು ಸ್ವಲ್ಪ ಅಳಿದ್ರೆ ಎಲ್ಲಾ ತಾಯಿ ತಂದಿಲ್ಲ, ಇಡೀ ಮನೆದು ಕುಟುಂಬಗಳು ಹೊರಗಡೆ ಓಡಿ ಬರ್ತಾರ. ಮಗು ಚಿರಾಡಿ ಅಳ ಕುಂತಿತ್ತು, ನೀರ ಕೆಳ ಕುಂತಿತ್ತು ಮಗು. ಆ ಮಗುಗೆ ನೀರ್ ಕೊಟ್ಟಿಲ್ಲ, ಬಾಳ ತಗೊಂಡು ಹೊಡಿದ್ರು ಯಜೀದ್ಗಳು, ಬಾಳ ತಗೊಂಡು ಹೊಡಿದ್ರು 6 ತಿಂಗಳದ ಮಗುಗೆ. ಅಲ್ಲಾಹ್ ಅಕ್ಬರ್. ಹಜರತ್ ಇಮಾಮೆ ಹುಸೇನ್ ಆ ಚಿಕ್ಕವಾದ ಮಗುವಿನ ಕುತ್ತಿನಿಂದ ಬಾಣ ತೆಗೆದ್ರು. ಹೇಗೆ ಸಾಧ್ಯ ಆಗಬಹುದು? ಅಲ್ಲಾಹ್ ಅಕ್ಬರ್. ಮಗು ಬಿದ್ದಿದ್ರೆ, ಮಗು ಏನಾದ್ರೆ ಕೈ ತಪ್ಪಿ ತಳಗೆ ಬಿದ್ದಿದ್ರೆ ಎಬಸೋದಕ್ಕೆ ನಮ್ಮ ಕೈ ಅಳಗಾಡ್ತೈತಿ. ಚಿಕ್ಕ ಮಗು ಸ್ವಲ್ಪ ಏನಾದ್ರೆ ಕೈ ಜಾರಿ ತಳಗೆ ಬಿದ್ದಿದ್ರೆ ತಾಯಿಯವರು ಮೊದಲಿಗೆ ಎಬ್ಸಂಗಿಲ್ಲ. ಏಕೆ ಎಬ್ಸಂಗಿಲ್ಲ? ಏನಾದ್ರೆ ಕೈ ಕಾಲು ಮುರಿದಿರಬಹುದು. ತಾಯಿ ಯಾರು ತಂದೆ ಎಬ್ಸೋದಿಲ್ಲ. ಇಮಾಮೆ ಹುಸೇನ್ ತನ್ನ ಕೈನಿಂದ ಮಗುವಿನ ಕುತ್ತಿನಿಂದ ಈ ಬಾಣ ತೆಗೆಯಾಕ ಕುಂತಿದ್ದಾರೆ. ಯಾವ ರೀತಿ ಅವರು ತೆಗ್ದಿರಬಹುದು? ಯಾವ ರೀತಿ ತಾಳ್ಮೆ ಮಾಡಿರಬಹುದು ಇಮಾಮೆ ಹುಸೇನ್? ಯಾವ ರೀತಿ ತಾಳ್ಮೆ ಮಾಡಿರಬಹುದು? ಎದೆಗೆ ಹಚ್ಕೊಂಡು ಹಜರತ್ ಇಮಾಮೆ ಹುಸೇನ್ ಒಳ್ಳೆ ಮನೆಯಲ್ಲಿ ಬಂದರು. ಹಜರತ್ ಉಮ್ಮೇಲಿಲ್ಲ ತಾಯಿಯರು ಅಲ್ಲಾ ಸಂತೋಷ ಪಡ್ಕೊಳಕ್ ಕುಂತಿದ್ರು. ಸಂತೋಷ ಏಕೆ? ನನ್ನ ಮಗುಗೆ ನೀರು ಕೊಟ್ಟಿರಬಹುದು, ನನ್ನ ಮಗು ನೀರು ಕೇಳಕ್ ಕುಂತಿತ್ತು. ಆ ಯಜೀದಿಗಳು ಸೇನೆಗಳು ನನ್ನ ಮಗುಗೆ ನೀರು ಕೊಟ್ಟು ಕಳಿಸಿರಬಹುದು. ನನ್ನ ಮಗು ಸುಮ್ಮನೆ ಆಗಿದೆ, ಧ್ವನಿ ಬರಾಕ್ ಕುಂತಿಲ್ಲ. ಮನೆಯಲ್ಲಿ ಹೇಗೆ ಒಳಗಡೆ ಕರ್ಕೊಂಡ್ ಬಂದು ಹೇಗೆ ಮುಖ ತೋರಿಸ್ಬೇಕಿತ್ತು. ಒಮ್ಮೆಲೆ ಎಲ್ಲಾರು ಕೇಳಿದ್ರು, ಆಯ್ ಹುಸೇನ್ ನೀರ್ ಕೊಟ್ಟರು, ಹುಸೇನ್ ನನ್ನ ಮಗುಗೆ ನೀರ್ ಕೊಟ್ಟರು. ಇಮಾಮೆ ಹುಸೇನ್ ಹೇಳಿದ್ರು, ಮೇಲೆಲ್ಲ ನೀರ್ ಕೊಟ್ಟರು. ಮೇಲೆಲ್ಲ ಈ ರೀತಿ ನೀರ್ ಕೊಟ್ಟಿದ್ದಾರೆ. ಭೂಮಿ ಸರ್ವನಾಶ ಆಗೋ ತನಕ, ಕಯಾಮತ್ ಬರೋ ತನಕ ನಿನ್ನ ಮಗು ನೀರನ್ನ ಕೇಳಂಗಿಲ್ಲ. ಆ ರೀತಿ ನೀರ್ ಕೊಟ್ಟಿದ್ದಾರೆ ನಿನ್ನ ಮಗುಗೆ. ಮೇಲೆಲ್ಲ ಈ ರೀತಿ ನೀರ್ ಕೊಟ್ಟಿದ್ದಾರೆ ನಿನ್ನ ಮಗುಗೆ. ಇವತ್ತು ನಾನು ಇಮಾಮೆ ಹುಸೇನ್ ಪ್ರೀತಿಯಲ್ಲಿ ಕೊಡಿಯೋರಿಗೆ ಪ್ರಶ್ನೆ ಮಾಡುತ್ತೇನೆ, ನಿಮ್ಮ ಮಕ್ಕಳಿಗೆ ತಗೊಂಡ್ ಬಾರಿ ಬೆಂಕಿಯಲ್ಲಿ ನೋಡೋಣ ಎಷ್ಟು ಪ್ರೀತಿ ಇದೆ ಅನ್ನೋದು. ಇಮಾಮೆ ಹುಸೇನ್ ಅವರು ದೀನಗಾಗಿ ತನ್ನ 6 ತಿಂಗಳದ ಮಗುಗೆ ಅವರು ಬಲಿದಾನ ಕೊಟ್ಟರು, ತ್ಯಾಗ ಮಾಡಿದ್ರು, ಕುರ್ಬಾನಿ ಕೊಟ್ಟರು, ಅಲ್ಲಾಹನ ಮಾರ್ಗದಲ್ಲಿ ಕುರ್ಬಾನಿ ಕೊಟ್ಟರು. ಇವತ್ತು ಈರಿದಾರ ಯಜೀದ್ಗಳು? ಯಜೀದ್ನ ಕೆಲಸ ಮಾಡಿ ಸಂತೋಷ ಪಡ್ಕೊಳಕ್ ಕುಂತಿದಾರ?
ತಾಯಿಯರು ಕೇಳಿದ ನಂತರ ಇಮಾಮಿ ಹುಸೇನ್ ಈ ರೀತಿ ಉತ್ತರದಲ್ಲಿ ಹೇಳಿದ ನಂತರ ತಾಯಿಯರು ಮಗುಗೆ ತನ್ನ ತೊಡಿಯಲ್ಲಿ ತಗೊಂಡು ಮಗುವಿನ ಮುಖ ನೋಡಿ ಈ ರೀತಿ ಕೈ ಎಬಸಿ ಅಲ್ಲಾಹನ ಕಡೆ ದುವಾ ಮಾಡಿದ್ರು, ಯಾ ಅಲ್ಲಾ, ಕಯಾಮತ್ ಬರೋ ತನಕ ಇಡೀ ಜನರಿಗೆ ಗೊತ್ತಿರ್ಲಿ, 10ನೇ ದಿನ ಕರ್ಬಲಾ ಮೈದಾನಲ್ಲಿ ಇಡೀ ದೀನಿ ಇಸ್ಲಾಮಿನ ರಕ್ಷಣೆಗಾಗಿ ನಾನು ನನ್ನ 6 ತಿಂಗಳದ ಮಗುಗೆ ಕುರ್ಬಾನಿ ಕೊಟ್ಟಿದ್ದೀನಿ. ಯಾ ಅಲ್ಲಾ, ಕುರ್ಬಾನಿ ಕಬೂಲ್ ಮಾಡು, ಯಾ ಅಲ್ಲಾ, ಕುರ್ಬಾನಿ ಕಬೂಲ್ ಮಾಡು. 10ನೇ ದಿನ ಮೈದಾನದಲ್ಲಿ ಬಂದರು. ಮೈದಾನದಲ್ಲಿ ಬಂದಿದ ನಂತರ ಫಸ್ಟ್ ಸಾರಿ ಅವರು ವಚನ ಮಾಡಿದ್ರು, ಏನು ಪ್ರವಚನ ಮಾಡಿದ್ರು. ಐ ಜನರು, ನಾನು ಫಾತಿಮನ ಮಗ, ನಾನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಮೊಮ್ಮಕ್ಕಳಲ್ಲಿ ನನ್ನ ಹೆಸರು ಬರುತ್ತಿದೆ, ನಾನು ಹಜರತ್ ಪ್ರವಾದಿಯವ್ರದ್ದು ನಾನು ಮಗ ಆಗಬೇಕು. ನನ್ನ ದೇಹದಲ್ಲಿ ಫಾತಿಮಾದು ರಕ್ತ ಇದೆ, ನನ್ನ ದೇಹದಲ್ಲಿ ಅಲಿಯವ್ರದ್ದು ರಕ್ತ ಇದೆ, ನನ್ನ ದೇಹದಲ್ಲಿ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಕ್ತ ಇದೆ. ನನ್ಗೆ ಕೊಲೆ ಮಾಡಿದ್ರೆ ನಿಮ್ಗೆ ನರಕ ಇದೆ. ಐ ಜನರು, ನನ್ನ ರಕ್ತನಿಂದ ನಿಮ್ಮ ಕೈ ಎಲ್ಲಾ ಕೆಂಪವಾದ ಆಗಬಾರ್ದು. ಐ ಜನರು, ಬಿಟ್ಟು ಬಿಡ್ರಿ ಅಂತೂ ಎಲ್ಲಾ ತಿಳಿಸಿ ಹೇಳಿದ್ರು. ಎಲ್ಲಾರು ಜನರು ಹಜರತ್ ಇಮಾಮಿ ಹುಸೇನ್ ಅವ್ರದ್ದು ಮಾತುನೇ ಕೇಳಕ್ ಕುಂತಿದ್ರು. ಇಮಾಮಿ ಹುಸೇನ್ ಅವರು ಏನು ಎಲ್ಲಾ ಮಾತುನೇ ಕೇಳಕ್ ಕುಂತಿದ್ರು. ಯಜೀದ್ಗಳು ಎಲ್ಲಾ ಸೇನೆಗಳು ಕೇಳಿದ ನಂತರ ಏನ್ ಮಾಡಕ್ ಕುಂತಿದ್ರು, ಅಳಾಕ್ ಕುಂತಿದ್ರು. ಎಲ್ಲಾ ಸೇನೆಗಳು 22,000 ಸೇನೆಗಳು ಅಳಾಕ್ ಕುಂತಿದ್ರು. ಹೇಗೆ ಕೇಳಕ್ ಕುಂತಿದ್ರು, ಇಮಾಮಿ ಹುಸೇನ್ ಅವ್ರದ್ದು ಮಾತು ಕೇಳಿ. ಎಲ್ಲಾರು ಕಣ್ಣಿನಿಂದ ನೀರು ಬರಾಕ್ ಕುಂತಿತ್ತು. ಆದ್ರೆ ಯಾರು ಖಡ್ಗವನ್ನು ಬಿಟ್ಟಿದ್ದಿಲ್ಲ, ಯಾರು ಖಡ್ಗ ಬಿಟ್ಟಿದ್ದಿಲ್ಲ. ಇವತ್ತು ಅದೇ ನನ್ಗೆ ಕಣ್ಣಿಗೆ ಕಾಣಕ್ ಕುಂತಿದೆ. ಎಲ್ಲಾ ಮಸಜಿದ್ ನಲ್ಲಿ ಇಮಾಮ್ ಹುಸೇನ್ ಚರಿತ್ರೆದು ಪ್ರವಚನ ಆಗುತ್ತಿದೆ. ಎಲ್ಲಾರು ಕುಂತು ಕೇಳ್ತಾರ, ಮಸಜಿದ್ನ ಕಮಿಟಿಯವ್ರಿಗೆ ಕೇಳ್ತಾರ, ಮಸಜಿದ್ ನಲ್ಲಿ ಹಿರಿಯತನ ಮಾಡೋರು ಕೇಳ್ತಾರ, ಊರಿನಲ್ಲಿ ಹಿರಿಯತನ ಮಾಡೋರು ಎಲ್ಲಾರು ಕೇಳ್ತಾರ, ದೊಡ್ಡ ದೊಡ್ಡ ಮಂದಿ ಕೇಳ್ತಾರ್ರಿ. ಎಲ್ಲಾರು ಅಳಾ ಕುಂತಿದಾರ. ಆದ್ರೆ ಅವರು ಯಜೀದರ ಕೆಲಸ ಬಿಡಾಕ್ ಕುಂತಿಲ್ಲ, ಅವ್ರದ್ದು ಚಟ ಅವ್ರಿಗೆ ಬಿಡಾಕ್ ಕುಂತಿಲ್ಲ, ಚಟ ಅವ್ರಿಗೆ ಬಿಡಾಕ್ ಕುಂತಿಲ್ಲ. ಅಲ್ಲಿ ಯಜೀದ್ಗಳು ಅದೇ ಮಾಡಿದ್ರು, ಪ್ರವಚನ ಕೇಳಿದ್ರು, ಇಮಾಮೆ ಹುಸೇನಿನ ನ್ಯಾಲಿಂದ ಬಂದಿರುವ ಅಕ್ಷರ ಕೇಳಿದ್ರು, ಅಳಾ ಕುಂತಿದ್ರು. ಅವ್ರ ಚಟ ಅವ್ರಿಗೆ ಬಿಡಾಕ್ ಕುಂತಿದ್ದಿಲ್ಲ, ಕಳಗ ಹತ್ಕೊಂಡು ಹಿಡಿದಿದ್ರು. ಶಮರ್ ವದರ್ ಹೇಳಿದ, ಐ ಹುಸೇನ್ ಇಲ್ಲೇ ಬಂದ್ ಮಾಡ್ರಿ, ಜಾಸ್ತಿ ಹೇಳಕ್ ಹೋಗ್ಬ್ಯಾಡ್ರಿ. ಅಲ್ಲಾಹ್ ಅಕ್ಬರ್, ಯುದ್ಧ ಆಯ್ತು. ಅಲ್ಲಾಹ್ ಅಕ್ಬರ್, ಯುದ್ಧ ಶುರು ಆಗಿದ ನಂತರ ಶುಕ್ರವಾರದ ದಿನ ಆಯ್ತು. ಯಾವ್ದು ದಿನ ಆಯ್ತು? 10ನೇ ಮೊಹರಂ ಶುಕ್ರವಾರ. ಅಲ್ಹಮ್ದುಲಿಲ್ಲಾಹ್, ಈ ವರ್ಷ ನಮ್ಗೆ 10ನೇ ಮೊಹರಂ ಶುಕ್ರವಾರದ ದಿನದಲ್ಲಿ ಸಿಕ್ಕಿದೆ. ಯಾವ್ದು ದಿನದಲ್ಲಿ ಸಿಕ್ಕಿದೆ? ಶುಕ್ರವಾರ ದಿನ. ನೋಡ್ರಿ, ಆ ದಿನ ಶುಕ್ರವಾರದ ದಿನ 10ನೇ ಮೊಹರಂ ಇತ್ತು. ಈ ವರ್ಷ ನಮ್ಗೆ 10ನೇ ದಿನ ಇದೆ, ಮೊಹರಂನ ಇದೆ, ಶುಕ್ರವಾರದ ದಿನ ಇದೆ. ಶುಕ್ರವಾರದ ದಿನ ಇದೆ. ಇವತ್ತು ನಿಜ ಹುಸೇನ್ ಅವರಿಗೆ ನೋಡ್ರಿ, ಇವತ್ತು ನಿಜವಾಗಿನ ಪ್ರೀತಿ ಮಾಡೋರು ಹುಸೇನ್ ಯಾವ್ರಿಗೆ ಇವತ್ತು ನೋಡ್ರಿ, ಈ ವರ್ಷದಲ್ಲಿ ನೋಡ್ರಿ, ಅವರು ನಮಾಜ್ಗೆ ಬರೋರಲ್ಲ. ನಾನು ನಿಮ್ ಊರಿನಲ್ಲಿ ಬಂದಿದ ನಂತರ ಮೊದಲೇ ಸಾರಿ, 2ನೇ ಸಾರಿ ಇದೇ ರೀತಿ ಮೊಹರಂ ಬಂದಿತ್ತು. ಶುಕ್ರವಾರ ದಿನದಲ್ಲಿನೇ ಬಂದಿತ್ತು. ಬೆಂಕಿ ಎಷ್ಟು ಜನರು ತುಳಿದ್ರು, ಅವರು ಯಾರು ನಮಾಜ್ಗೆ ಬಂದಿದ್ದಿಲ್ಲ. ಏಕೆ ಬಂದಿದ್ದಿಲ್ಲ? ಇಮಾಮೆ ಹುಸೇನ್ ಮೈಯಾಗ ಬಂದಿದ್ರಂತೆ. ಏಕೆ ಬಂದಿದ್ದಿಲ್ಲ? ಇಮಾಮೆ ಹುಸೇನ್ ಹೆಸರು ತಗೊಂಡು ಬೆಂಕಿ ತುಳಿದ್ರಂತೆ ಅವರು. ಅಲ್ಲಾ, ಡೈಲಾಗ್ ಹೊಡೆಯೋದಕ್ಕೆ ಬಹಳ ಚಲೋ ಇದೀವಿ. ನಾಳೆ ಫರಿಷ್ಠಗಳು ಬಾರ್ ಕುತ್ಕೊಂಡು ಹೊಡಿತಾರಲ್ಲ ನರ್ಕದ ಬೆಂಕಿಯಲ್ಲಿ, ಆಮೇಲೆ ಗೊತ್ತಾಗ್ತಿದೆ ಇವರಿಗೆ, ಆಮೇಲೆ ಗೊತ್ತಾಗುತ್ತದೆ. ಹಜರತ್ ಇಮಾಮೆ ಹುಸೇನ್ ಶುಕ್ರವಾರ ದಿನದಲ್ಲಿ ಕರ್ಬಲಾ ಮೈದಾನದಲ್ಲಿ ಬಂದ್ರು. ಬಂದಿದ ನಂತರ ಅಲ್ಲಾಹ್ ಅಕ್ಬರ್, ಯುದ್ಧ ಬೆಳಗಿನ ಮಧ್ಯಾಹ್ನ 12 ಗಂಟೆ ತನಕ ಅವ್ರು ಯುದ್ಧ ಮಾಡಿದ್ರು. ಅಲ್ಲಾಹ್ ಅಕ್ಬರ್, ಕರ್ಬಲಾ ಮೈದಾನದಲ್ಲಿ ಎಷ್ಟೋ ಜನರು ಏನು ಶಹೀದಾದ್ರು, ಯಾರಿಗಾಗಿ ಖಡ್ಗ ನಿಂತಿದ್ದಿಲ್ಲ. ಕೊನೆಯ ಸಮಯದಲ್ಲಿ ಇಮಾಮಿ ಹುಸೇನ್ ಖಡ್ಗ ನಿಂದ್ರಿಸಿದ್ರು. ನೋಡ್ರಿ, 18 ವರ್ಷದ ಮಗು ಹೊತ್ತು ಖಡ್ಗ ನಿಂದ್ರಿಸಿಲ್ಲ. ಮತ್ತು 20 ವರ್ಷದ ಮಗು ಶಹೀದಾದ್ರು, ಖಡ್ಗ ನಿಂದ್ರಿಸಿಲ್ಲ. ಕುಟುಂಬದಲ್ಲಿರೋ ಎಲ್ಲಾರು ಯುವಕರು ಶಹೀದಾದ್ರು, ಖಡ್ಗ ನಿಂತಿಲ್ಲ. 6 ತಿಂಗಳದ ಮಗುಗೆ ಶಹೀದ್ ಮಾಡಿದ್ರು, ಆದ್ರೆ ಇಮಾಮಿ ಹುಸೇನ್ ಖಡ್ಗ ನಿಂದ್ರಿಸಿಲ್ಲ. ಇಷ್ಟೆಲ್ಲ ಶಹೀದ್ ಆಗಿದ್ರೇನೆ, ಇಷ್ಟೆಲ್ಲ ಜನರು ತ್ಯಾಗ ಆಗಿದ್ರು, ಶಹೀದ್ ಆಗಿದ್ರು, ಎಲ್ಲರಿಗಾಗಿ ಖಡ್ಗ ನಿಂತಿಲ್ಲ. ಬರೀ ಒಂದು ಕೆಲಸಗಾಗಿ ಏನು ಖಡ್ಗ ನಿಂದ್ರಿಸಿದ್ರು. ಅದು ಯಾವ್ದು ಕೆಲಸ ಆಗತ್ತು? ಯಾವ್ದು ಸಮಯದಲ್ಲಿ ಖಡ್ಗ ನಿಂದ್ರಿಸಿದ್ರು? ನಮಾಜ್ಗಾಗಿ. ನಮಾಜ್. ಹಾಯ್ 22,000 ಜನ ಹಜರತ್ ಇಮಾಮಿ ಹುಸೇನ್ ಒಬ್ಬರೇ ಇದ್ದಾರೆ. ಯಾರಿಗೆ ನಮಾಜಿನ ಬಗ್ಗೆ ಉದ್ದೇಶ ಇಲ್ಲ, ಇಚ್ಛೆ ಇಲ್ಲ, ಪ್ರೀತಿ ಇಲ್ಲ. ಬರೀ ಇಮಾಮಿ ಹುಸೇನ್ ಅಷ್ಟು ನಮಾಜ್ ಬಗ್ಗೆ ಯೋಚನೆ ಮಾಡಕ್ ಕುಂತಿದ್ದಾರೆ. ಇವತ್ತು ಇಂತಾರು ಇದ್ದಾರೆ ಪ್ರಪಂಚದಲ್ಲಿ. 10ನೇ ಮೊಹರಂನಲ್ಲಿ ಇಮಾಮಿ ಹುಸೇನ್ ಅಂತ ಕುಣಿಯ ಕುಂತಿದ್ದಾರೆ ಇವರು. ಅಜಾನ್ ಆಗ ಕುಂತಿದೆ. ನಮಾಜಿನ ಸ್ವಲ್ಪ ಇವರಿಗೆ ವಿಚಾರಣೆ ಇಲ್ಲ, ಸ್ವಲ್ಪ ಇವರಿಗೆ ವಿಶ್ವಾಸ ಇಲ್ಲ ನಮಾಜಿನ ಮೇಲೆ. ಇಮಾಮಿ ಹುಸೇನ್ ಸಮಯ ಕೇಳಿದ್ರು, ನಮಾಜ್ ಮಾಡಕ್ ಸಮಯ ಕೊಡ್ತೀರಾ? ಏನು ಪ್ರವಾಸರಿಗೆ ಮೇಲೆ ನಮಾಜ್ ಫರ್ಜ್ ಇಲ್ಲ, ಆದರೆ ನಾನು ನಮಾಜಿನ ಅವಮಾನ ಮಾಡಬಾರ್ದು, ನನ್ನ ಇಚ್ಛೆ ಆಗಿದೆ, ನಾನು ನಮಾಜ್ ಮಾಡಬೇಕು, ನಮಾಜ್ ಮಾಡೋಕೆ ಅವಕಾಶ ಕೊಡ್ರಿ. ಅಲ್ಲಾಹ್ ಅಕ್ಬರ್. ಹಜರತ್ ಇಮಾಮಿ ಹುಸೇನ್ ಅವರು ವಜು ಮಾಡೋದಕ್ಕೆ ನೀರಿಲ್ಲ, ತಯಮ್ಮುಮ್ ಮಾಡಿದ್ರು. ತಯಮ್ಮುಮ್ ಮಾಡಿದ ನಂತರ ಇಡೀ ದೇಹದಲ್ಲಿ, ಇಲ್ಲೇ ತನಕ ರಿವಾಯತ್ನಲ್ಲಿ ಬಂದಿದೆ, 100ಕ್ಕಿಂತ ಜಾಸ್ತಿ ಹಜರತ್ ಇಮಾಮಿ ಹುಸೇನ್ ಅವ್ರ ದೇಹ ಮೇಲೆ ಬಾಣ ಚುಚ್ಚಿದಿತ್ತು. ಎಷ್ಟು? 100ಕ್ಕಿಂತ ಜಾಸ್ತಿ ಬಾಣ ಚುಚ್ಚಿತ್ತು.
ಒಂದು ಬಾಣಗೆ ಮನುಷ್ಯ ಸಾಯ ಕುಂತಿದ್ದಾನೆ. ಹಜರತ್ ಇಮಾಮಿ ಹುಸೇನ್ ದೇಹ ಮೇಲೆ 100ಕ್ಕಿಂತ ಜಾಸ್ತಿ ಬಾಣ ಚುಚ್ಚಿದಿತ್ತು. ಎಷ್ಟು 80ಕ್ಕಿಂತ ಜಾಸ್ತಿ ಕಡಗದು ಗಾವಾಗಿತ್ತು. ಇಡೀ ದೇಹ ಗಾವಾದಿ ಆಗಿತ್ತು, ರಕ್ತ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಹಜರತ್ ಇಮಾಮಿ ಹುಸೇನ್ ನಮಾಜ್ ಬಿಡಕ್ ಕುಂತಿಲ್ಲ, ನಮಾಜ್ ಬಿಟ್ಟಿಲ್ಲ. ಇಮಾಮಿ ಹುಸೇನ್ ಅವರು ನಮಾಜ್ ಬಿಟ್ಟಿಲ್ಲ. ಅಲ್ಲಾಹು ಅಕ್ಬರ್ ಅಂತ ಕೈ ಕಟ್ಟಿದ್ರು. ಮೊದ್ಲೇ ರಕಾತ್ ಅಲ್ಲಾಹ್ ಸಜ್ದಾದಲ್ಲಿ ಹೇಗ್ ಮಾಡಿರ್ಬಹುದ್ರಿ? ಈ ದೇಹ ರಕ್ತ ಆಗಿದೆ. ಇವತ್ತು ಸ್ವಲ್ಪ ನಮ್ಗೆ ತಲೆನೂ ಆಗಿದ್ರೆ ನಾವು ನಮಾಜ್ ಬಿಡಾಕ್ ಕುಂತಿದೀವಿ, ನೆಗಡಿ ಆಗಿದ್ರೆ ನಾವು ನಮಾಜ್ ಬಿಡಾಕ್ ಕುಂತಿದೀವಿ. ಹಜರತ್ ಇಮಾಮಿ ಹುಸೇನ್ ಅವ್ರ ನೆಗಡಿ ಜ್ವರ ಇಲ್ಲ, ತಲೆನೂ ಇಲ್ಲ, ಇಡೀ ದೇಹನೇ ಬಾಣದಿಂದ ಚುಚ್ಚಿದೆ, ಕಡಗನಿಂದ ಗಾವಾಗಿದೆ. ಆದ್ರೆ ಇಮಾಮಿ ಹುಸೇನ್ ನಮಾಜ್ ಮಾಡಿದ್ರು, ರಕಾತ್ ಕಟ್ಟಿದ್ರು. ಅಲ್ಲಾಹು ಅಕ್ಬರ್. ಶುಕ್ರವಾರದ ದಿನದ ನಮಾಜ್. ಮೊದಲೇ ರಕಾತ್ ಆಯ್ತು. 2ನೇ ರಕಾತ್ನಲ್ಲಿ ಸಜ್ದಾನಲ್ಲಿ ಹೋಗಿ ಹುದುಗಿದ್ರು. ಯಜೀದ್ಗಳು ಓಡಿ ಬಂದರು. ಇಮಾಮಿ ಹುಸೇನ್ ಅವ್ರ ನಮಾಜ್ ಮುಕ್ತಾಯ ಮಾಡಿದ್ರೆ ಯಾರು ಉಳಿಯೋದಿಲ್ಲ. ಈಗ ಸಮಯ ಇದೆ, ಇಮಾಮಿ ಹುಸೇನ್ ಅವರಿಗೆ ನಾವು ಕೊಲೆ ಮಾಡಿಬಿಡೋಣ, ಇಮಾಮಿ ಹುಸೇನ್ ಅವ್ರದ್ದು ಕೆಲಸ ಮುಗಿಸ್ಬಿಡೋಣ. ನಮಾಜಿನ ಸಮಯದಲ್ಲಿ ಮುಸಲ್ಮಾನ್ ಜನರು ಕೊಲೆ ಮಾಡಿದ್ರಿ, ಇಮಾಮಿ ಹುಸೇನ್ ಅವರಿಗೆ ನಮಾಜಿನ ಸಮಯದಲ್ಲಿ ಕೊಲೆ ಮಾಡಿದ್ರು. ಇಮಾಮಿ ಹುಸೇನ್ ಅವರು ಸಜ್ದಾನಲ್ಲಿ ಹೋಗಿದ್ದಾರೆ. ಒಬ್ಬೊಬ್ಬರು ಸೇನೆಗಳು ಬಂದರು. ಹಜರತ್ ಇಮಾಮಿ ಹುಸೇನ್ ಅವರು ಕಾಲಿ ಮೇಲೆ ಕಾಲಿಟ್ಟಿದ್ದಾರೆ, ಬೆನ್ನಿನ ಮೇಲೆ ಮಣ್ಕಾಲು ಇಟ್ಟು ನಿಂತಿದ್ದಾರೆ. ಒಬ್ಬ ಯಜೀದ್ ಸೈನಿಕ ಓಡಿ ಬಂದ. ಅಲ್ಲಾಹು ಅಕ್ಬರ್. ಚೂರಿ ತಗೊಂಡು ಹಜರತ್ ಇಮಾಮಿ ಹುಸೇನ್ ಅವರು ಕುತ್ಕಿ ಮೇಲೆ ಹೊಡೆದ್ಬಿಟ್ಟ. ಹಜರತ್ ಇಮಾಮಿ ಹುಸೇನ್ ಸಜ್ದಾನಲ್ಲಿನೇ ಶಹೀದಾದರು. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಪ್ಯಾಸೆ ಇಮಾಮ್ ಅಸ್ಸಲಾಂ ಅಲಿ ಮಕಾಮ್ ಅಸ್ಸಲಾಂ, ಝಹರಾ ಕೆ ಲಾಲ್ ಅಸ್ಸಲಾಂ ಅಲಿ ಮಕಾಮ್ ಅಸ್ಸಲಾಂ. ಇಡೀ ಪ್ರಪಂಚದಲ್ಲಿ ಹಜರತ್ ಇಮಾಮಿ ಹುಸೇನ್ ಅವರಿಗೆ ನೆನಪಾಡುತ್ತಾರೆ. ಸಜ್ದಾ ಸಮಯದಲ್ಲಿ ನಮಾಜ್ನಲ್ಲಿ ಹಜರತ್ ಇಮಾಮಿ ಹುಸೇನ್ ಅವರಿಗೆ ಕೊಲೆ ಮಾಡಿದ್ರು. ಅದು ಮಾಡಿದವರು ಬೇರೆ ಯಾರಿಲ್ಲ, ಕಲ್ಮಾ ಓದೋರು ಜನರು. ಸಂಪತ್ತಿಗಾಗಿ, ರಾಜನೀತಿಗಾಗಿ, ಕುರ್ಸಿ ಪಡ್ಕೊಳ್ಳೋದಕ್ಕಾಗಿ, ದುಡ್ಡುಗಾಗಿ, ಮುತ್ತು ರತ್ನಗಾಗಿ, ಬೆಳ್ಳಿ ಬಂಗಾರಗಾಗಿ ಹಜರತ್ ಇಮಾಮಿ ಹುಸೇನ್ಗೆ ಕೊಲೆ ಮಾಡಿದ್ರು. ಇಮಾಮಿ ಹುಸೇನ್ಗೆ ಕೊಲೆ ಮಾಡಿ ಸಜ್ದಾನಲ್ಲಿ. ಇದು ಯಾವ್ದು ದಿನ ಆಗಿತ್ತು? 10ನೇ ಮೊಹರಂ ಶುಕ್ರವಾರ ದಿನದಲ್ಲಿ ಆಗಿತ್ತು. ಅಲ್ಲಾ ಇಷ್ಟು ಕರ ಬದಲಾಲ್ಕತಿ ಈ ರೀತಿ ಇತ್ತು. ಇದೆಲ್ಲ ನೀವು ಕೇಳಿದಿರ. ನಾನು